ಶಾಸ್ತ್ರಗಳಲ್ಲಿ ಭಗವದ್ಗೀತೆಗೆ ಅತ್ಯಂತ ಶ್ರೇಷ್ಠವಾದ ಮೊದಲನೇ ಸಾಲಿನ ಸ್ಥಾನ. ನಮ್ಮ ಋಷಿಮುನಿಗಳು, ನಮ್ಮ ಮಹಾತ್ಮರು ನಮಗೆ ಅನೇಕ ವೇದಾಂತ ಸಾಹಿತ್ಯವನ್ನು ನೀಡಿದ್ದಾರೆ. ಅದರಲ್ಲಿ ಭಗವದ್ಗೀತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶಂಕರರು ಕೂಡ ಹೇಳ್ತಾರೆ, ಭಗವದ್ಗೀತಾ ರುಚಿತ ಗೀತ ಗಂಗಾಜಲ ಕಣಿಕಾಪೀತ ಅಂತ ಹೇಳಿ. ಆ ಭಗವದ್ಗೀತೆ ಅನ್ನುವಂಥದ್ದು ಏನಪ್ಪ ಅಂದರೆ ನಮ್ಮ ಸ್ವರೂಪವನ್ನು ತಿಳಿಸುವಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಅಷ್ಟೇ ಅದೇ ರೀತಿಯಾಗಿ ಕಬೀರದಾಸರು ಕೂಡ ಹೇಳ್ತಾರೆ, ಗೀತಾಸಮ ಗ್ರಂಥ ನಹಿ ಪ್ರೇಮ ಸಮ ನಹಿ ಪಂಥ. ಅಂದ್ರೆ ಗೀತೆಗೆ ಸಮಾನವಾಗಿರ್ತಕ್ಕಂತಹ ಗ್ರಂಥ ಮತ್ತೊಂದು ಇಲ್ಲ ಅಂತ ಭಗವದ್ಗೀತೆಯ ಒಂದು ಶ್ಲೋಕ. ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಪ್ರದರ್ಶನ. ಅರ್ಜುನ, ನನ್ನನ್ನು ಭಜಿಸುವಂತಹ ಆರಾಧಿಸುವಂತಹ ಭಕ್ತರು 4 ಪ್ರಕಾರವಾಗಿ ಇರ್ತಾರೆ. ಅಷ್ಟೇ ಅಲ್ಲದೆ ಭಕ್ತಿ ಅನ್ನುವಂತಹದ್ದು ಮಾನವನ ಶ್ರೇಯಸ್ಸಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಉಪಾಯ ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಾಗವತದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಕಡೆ ಹೇಳ್ತಾನೆ ಉದ್ಧವನಿ. ನಮ್ಮ ವೇದಾಂತ ಸಾಹಿತ್ಯದಲ್ಲಿ ಅನೇಕ ಗೀತೆಗಳಿದ್ದಾರೆ. ಶ್ರೀಮದ್ ಭಗವದ್ಗೀತೆ, ವಸಿಷ್ಠ ಗೀತೆ, ಉದ್ಧವ ಗೀತೆ, ಶಿವಗೀತೆ, ವಿಷ್ಣುಗೀತ, ಹೀಗೆ ಅನೇಕ ಗೀತೆಗಳು. ಅದರಲ್ಲಿ ಉದ್ಧವ ಗೀತ ಹೇಗೆ ಅರ್ಜುನನಿಗೆ ಪರಮಾತ್ಮ ಹೇಳಿದನು ಶ್ರೀಕೃಷ್ಣ ಪರಮಾತ್ಮ, ಅದೇ ರೀತಿಯಾಗಿ ಉದ್ಧವನಿಗೆ ಹೇಳಿ ಅಲ್ಲಿ ಪರಮಾತ್ಮ ಹೇಳ್ತಾನೆ, ಯೋಗಾಶ್ರಯೋ ಮಯಾ ಪ್ರೋಕ್ತ ತೃಣಾಂ ಶ್ರೇಯೋ ವಿಧಿತ್ಸಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋನ್ಯಸ್ತಿ ಪುತ್ರಚಿತ್ರದಂತೆ. ತೃಣಾಂ ಶ್ರೇಯೋ ವಿಧಿತ್ಸಯ ಅಂದ್ರೆ ಮನುಷ್ಯರಾಗಿರ್ತಕ್ಕಂತಹ ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ. ಶ್ರೇಯಸ್ಸು ಅಂದ್ರೆ ಏನು ಅಂದ್ರೆ ಈ ಮಾನವ ಜನ್ಮವನ್ನ ಪಡೆದುಕೊಂಡ ಮೇಲೆ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಮೋಕ್ಷ, ಪರಮಾತ್ಮನ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದು, ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಶ್ರೇಷ್ಠವಾದ ಶ್ರೇಯ. ಅದಕ್ಕಿಂತಲೂ ದೊಡ್ಡ ಶ್ರೇಯಸ್ಸು ಮತ್ತೊಂದಿಲ್ಲ. ಅದನ್ನು ಪಡೆಯಲಿಕ್ಕೆ 3 ದಾರಿಗಳನ್ನು ನಾನು ಹೇಳಿದ್ದೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾವ 3 ಅಂತಂದ್ರೆ 3 ಯೋಗಗಳು: ಜ್ಞಾನ, ಕರ್ಮಚ, ಭಕ್ತಿಶ್ಚ. ಅಂದ್ರೆ ಜ್ಞಾನಯೋಗ, ಕರ್ಮಯೋಗ, ಭಕ್ತಿ ಯೋಗ ಅಂತ 3 ಯೋಗಗಳನ್ನ ನಾನೇ ಹೇಳಿದ್ದೇನೆ ಅಂತ ಹೇಳಿ ಉದ್ಧವನಿಗೆ ಹೇಳ್ತಾರೆ ಪರಮಾತ್ಮ. ಆದ್ದರಿಂದ ಆ 3 ಯೋಗಗಳಲ್ಲಿ ಜ್ಞಾನಯೋಗ, ಕರ್ಮಯೋಗ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಒಂದು ಮಾರ್ಗವೇ. ಆದರೆ ಅದೇನಂದ್ರೆ ನಮಗೆ ಅಷ್ಟೊಂದು ಸರಳ ಅನಿಸೋದಿಲ್ಲ. ನೋಡ್ರಿ, ಕರ್ಮ ನಾವು ಪ್ರತಿದಿನ ನೋಡ್ರಿ, ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ 4 ಗಂಟೆಗೆ ಎದ್ದೇಳಬೇಕಮ್ಮ, ತಣ್ಣೀರು ಸ್ನಾನ ಮಾಡಬೇಕು, ಮಳೆಯಾಗ ಮಾಡೋದು, ಚಳಿಯಾಗ ಮಾಡೋದು, ಏಕಾದಶಿ ಬಂದ್ರೆ ಉಪವಾಸ ಮಾಡಬೇಕು, ವ್ರತ ಮಾಡಬೇಕು. ಆಗ್ತದ ನಮ್ಮ ಕೈ. ನಾವೇನ್ ಮಾಡ್ತೀವಿ, 2 ದಿನ ಮಾಡಿ 3 ದಿನ ಇರ್ತೀವಿ. ಚಳಿ ಬಂದ್ರೆ ನಡಿಗಲ್ವ ಅವ್ರು ಎಷ್ಟು ಬೇಕಾದ್ರೆ ಸ್ನಾನ ಮಾಡಿದ್ರೆ ಗುಣ ರೆಡಿ ಆಗ್ತೀವಿ. ಅದರಿಂದ ಕರ್ಮ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತನ್ನದೇ ಆದ ವಿಧಿಗಳಿದ್ದಾರೆ. ಈಗ ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ, ಕಾಣುವ ಜಗತ್ತೆಲ್ಲರೂ ಪರಮಾತ್ಮನ ಸ್ವರೂಪ ಅಂತ ತಿಳಿಯುವುದಕ್ಕೆ ನಮ್ಮಂತ ಸಾಮಾನ್ಯ ಜನರಿಗೆ ಬಹಳ ದೂರ. ಆದರೆ ಭಕ್ತಿ ಅನ್ನುವಂತ ಹೇಗೆ ನಮ್ಮ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಸ್ನೇಹಿತರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೇವಲ್ಲ, ನಮ್ಮ ಶರೀರದ ಮೇಲೆ ನಮಗೆ ಎಷ್ಟು ಪ್ರೀತಿ ಇಟ್ಟಿದೆಯಲ್ಲ, ಅಷ್ಟೇ ಪ್ರೀತಿಯನ್ನ, ಅದೇ ಪ್ರೀತಿಯನ್ನ ಗುರುಗಳ ಮೇಲೆ, ಭಗವಂತನ ಮೇಲೆ ಇಟ್ಟುಕೊಂಡ್ರೆ ಅದು ಭಕ್ತಿ ಅಂತ ಅನಿಸಿಕೊಳ್ತಾರೆ. ಅದರಿಂದ ಆ ಭಕ್ತಿ ಅನ್ನುವಂಥದ್ದು ಸರಳವಾಗಿರ್ತಕ್ಕಂಥದ್ದು ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಈಗ ತಾನೇ ನವರಾತ್ರಿಯನ್ನು ಮುಗಿಸಿಕೊಂಡು ಬಂದಿದ್ದೇವೆ. ಆ ದೇವಿಯ ಸ್ವರೂಪವಾಗಿರ್ತಕ್ಕಂತಹ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ವೇದವ್ಯಾಸ ಭಾಷೆಗಳು ಹೇಳ್ತಾರೆ, ಆ ಜಗನ್ಮಾತೆ, ಆ ಪರಬ್ರಹ್ಮ ಸ್ವರೂಪರಾದ ಆ ತಾಯಿ ನೆಲಕ್ಕೆ ಬಳಿತಾಳ ಅಂತಂದ್ರೆ ಭಕ್ತಿ ಪ್ರಿಯ, ಭಕ್ತಿ ಗಮ್ಯ, ಭಕ್ತಿ ವಶ್ಯ. ನೋಡಿ, ಜಗನ್ಮಾತೆ ಅಂದ್ರೆ ಭಕ್ತಿ ಪ್ರಿಯ. ಅವಳು ಭಕ್ತಿಗೆ ಮಾತ್ರ ಪ್ರೀತಿ ಪಾತ್ರ. ನೀವು ಭಕ್ತಿಯನ್ನ ಮಾಡಿದಂದ್ರೆ ಅವಳು ನಿಮಗೆ
ಲಲಿತಾ ಸಹಸ್ರನಾಮದಲ್ಲಿ ವೇದವ್ಯಾಸ. ಅದರಿಂದ ಭಕ್ತಿ ಅನ್ನುವಂಥದ್ದು ಅಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಭಕ್ತಿಯನ್ನ ನಾವು ಭಗವಂತನಲ್ಲಿ ಮಾಡಬೇಕು. ಆ ಭಕ್ತಿಯನ್ನ ನಾವೆಲ್ಲರೂ ಗೊತ್ತಿರುವ ಹಾಗೆ ಗುರುಗಳ ಮೇಲೆ, ಭಗವಂತನ ಮೇಲೆ ಪ್ರೀತಿಯನ್ನು ಇಡುವುದು, ಭಕ್ತಿಯನ್ನು ಇಡುವುದು, ಶ್ರದ್ಧೆಯನ್ನು ಇಡುವಂತದ್ದು ಭಕ್ತಿ ಅಂತ. ಆ ಭಕ್ತಿಯನ್ನ ಅನೇಕ ಮಂದಿ ಮಾಡ್ತಾರೆ, ಅನೇಕ ರೀತಿಗಳಲ್ಲಿ ನಾವು ಮಾಡ್ತೇವೆ. ಅದನ್ನೇ ಇಲ್ಲಿ ಪರಮಾತ್ಮ. ಮತ್ತೆ ಆ ಭಕ್ತಿಯನ್ನ ಮಾಡಬೇಕಾದ್ರೆ ಸುಕೃತಿನ ಪುಣ್ಯ ಇರಬೇಕು. ಎಲ್ಲರೂ ಭಗವಂತನ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಎಷ್ಟು ಮಂದಿ ಇದ್ದೇವೆ ನಾವೆಲ್ಲರೂ ಈ ವೇದಾಂತ ಶಾಸ್ತ್ರಗಳಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರಲಿಕ್ಕೆ ಆಗ್ತದಂದ್ರೆ ಇಲ್ಲ. ಎಷ್ಟೋ ಬಹುನಾಂ ಜನ್ಮನಾಮಂತೆ, ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವು ನಮ್ಮಲ್ಲಿ ಪಕ್ವವಾದಾಗ ಭಗವಂತನಲ್ಲಿ ನಮಗೆ ಭಕ್ತಿ ಉಂಟಾಗ್ತದೆ. ಅದಕ್ಕೆ ಹೇಳ್ತಾರೆ, ಕೋಟಿ ಜನ್ಮಾರ್ಜಿತೈ ಪುಣ್ಯೇ ಶಿವೇ ಭಕ್ತಿ ಪ್ರಜಾಯತೆ. ವಿದ್ಯಾರ್ಥಿಗಳು ಹೇಳ್ತಾರೆ, ಆ ಶಿವನಲ್ಲಿ ಆಗಲಿ ಆ ಭಗವಂತನಲ್ಲಿ ಗುರುಗಳಲ್ಲಾಗಲಿ ಭಕ್ತಿ ಯಾವಾಗ ಹುಟ್ಟುತ್ತದಂದ್ರೆ ಕೋಟಿ ಜನ್ಮಾರ್ಜಿತೈ ಪುಣ್ಯೇ, ಕೋಟಿ ಕೋಟಿ ಜನ್ಮಗಳ ಪುಣ್ಯವು ನಿನ್ನಲ್ಲಿ ಫಲವಾದಾಗ, ಪಕ್ವವಾದಾಗ ಶಿವೇ ಭಕ್ತಿ ಪ್ರಜಾಯತೆ. ಆ ಶಿವನಲ್ಲಿ ಆ ಪರಬ್ರಹ್ಮನಲ್ಲಿ ಭಕ್ತಿ ಉಂಟಾಗ್ತದ ಅಂತ ಶಾಸ್ತ್ರ ಹೇಳ್ತಾರೆ. ಅದರಿಂದ ಅಲ್ಲಿ ಸುಕೃತಿನೋ ಅರ್ಜುನ ಸುಕೃತಿಗಳಾದ ಪುಣ್ಯಾತ್ಮರಾದರೆ ನನ್ನನ್ನು ಭಜಿಸ್ತಾರೆ ಅಂತ ಭಕ್ತರು 3 ಪ್ರಕಾರವಾಗಿ 4 ಪ್ರಕಾರವಾಗಿ ಇರ್ತಾರೆ. ಯಾಕೆ 4 ತರ ಅಂದ್ರೆ ಅದಕ್ಕ ಅಧಿಕಾರ ಬೇಡ. ಹೇಗೆ ಒಬ್ಬ ತಾಯಿ ತಾಯಿ ನೋಡ್ರಿ, ಸಣ್ಣ ಮಗು ಇರ್ತಾರೆ, ದೊಡ್ಡ ಮಗು ಇರ್ತಾರೆ, ಬೆಳೆದಂತಹ ಮಗು ಇರ್ತಾರೆ. ಅಂದ್ರೆ ಅಧಿಕಾರ ಭೇದಕ್ಕೆ ತಕ್ಕಂತೆ ಹೇಗೆ ಆ ತಾಯಿ ಅವರಿಗೆ ಊಟ ಮಾಡಿಸ್ತಾರೆ, ಅದರಂತೆ ಭಕ್ತರಲ್ಲಿ ಕೂಡ ಭೇದ, ಅಧಿಕಾರ ಭೇದ. ಅದನ್ನೇ ಮಧುಸೂದನ ಸರಸ್ವತಿಗಳು ಈ ಭಗವದ್ಗೀತೆಯ ಗೂಢಾರ್ಥ ದೀಪಿಕೆ ಬರೆಯುವಾಗ ಬರೀತಾರೆ. ಆ ಭಕ್ತರ ಭಾವ ಹೇಗಿರ್ತದಂದ್ರೆ ಏನೇವಾಹಂ ತಸ್ಯೇವಾಹಂ ತ್ವಮೇವಾಹಂ ಇತಿ ವಿದಾ ಭಗವತ್ ಶರಣತ್ವಂ. 3 ಪ್ರಕಾರ, ಈ 4 ಮಂದಿ ಭಕ್ತರು ಕೂಡ 3 ವಿಧವಾಗಿ ಅವನಲ್ಲಿ ಶರಣಾಗತರಾಗ್ತಾರೆ, ಭಜಿಸ್ತಾರೆ. ಏನಂತ? ಏನೇವಾಹಂ, ಅಪ್ಪ ನಾನು ಬದುಕಿದ್ದೇನೆ ಅಂತಂದ್ರೆ, ನನ್ನ ಜೀವನ ನಡೆದಿದೆ ಅಂತಂದ್ರೆ ನಿನ್ನಿಂದಲೇ ನನಗೆ ಜೀವನ, ನಿನ್ನಿಂದಲೇ ನನಗೆ ಬದುಕು, ನಿನ್ನಿಂದಲೇ ನನಗೆ ಮೋಕ್ಷ ಆಗಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ಶರಣಾಗತರಾಗ್ತಾನೆ. ಯಾರು? ಆರ್ತಭಕ್ತ, ಅರ್ಥಾರ್ಥಿ ಭಕ್ತ. ನಿನ್ನಿಂದಲೇ ನಾನು ಬದುಕಿದ್ದೇನೆ, ಅಕಿಂಚನ ಭಾವ, ನನ್ನಲ್ಲಿ ಏನೂ ಇಲ್ಲ, ನನ್ನದಾದದ್ದು ಏನೂ ಇಲ್ಲ. ಅದಕ್ಕೆ ದಾಸರು ಕೂಡ ಹಾಡ್ತಾರೆ, ತನುವು ನಿನ್ನದು, ಧನವು ನಿನ್ನದು, ಮನವು ನಿನ್ನದು, ನಾನು ನಿನ್ನವನೆಂಬ ಕನವು ಮಾತ್ರವು ನನ್ನದು. ನನ್ನದೇನೂ ಇಲ್ಲ, ಕನು ಶರೀರ ನಿನ್ನದು, ಮನಸ್ಸು ನಿನ್ನದು, ನನ್ನ ಸಂಪತ್ತು ನಿನ್ನದು, ಆದರೆ ನಾನು ಮಾತ್ರ ನಿನ್ನವನು ಅನ್ನುವಂಥ ದೊಡ್ಡ ಕೀರ್ತಿ ಏನಿದೆಯಲ್ಲ ಅದು ಮಾತ್ರ ನನ್ನದು. ಅದರಿಂದ ನಾನು ನಿನಗೆ ಶರಣ, ನಿನಗೆ ದಾಸನಾಗಿದ್ದೇನೆ ಅನ್ನುವಂಥ ಭಾವ, ತೇನೇವ ಅನ್ನುವಂಥ. ಎರಡನೇದು ತಸ್ಯೇವ, ಅಂದ್ರೆ ನಿನ್ನಿಂದಲೇ ನಿನ್ನವನು ನಾನು ಅನ್ನುವಂಥ ಭಾವ. ಇದೇನಪ್ಪ ಅಂದ್ರೆ ಆರ್ಥಭಕ್ತಿ, ಅರ್ಥಾರ್ಥ ಭಕ್ತಿ, ಜಿಜ್ಞಾಸ ಭಕ್ತಿ, ಅವರಿಬ್ಬರು ಈ ಭಾವನೆಯನ್ನು ಮಾಡ್ತಾರೆ. ಆದ್ರೆ ಜ್ಞಾನಿಯಾದವರು ತ್ವಮೇವ, ಅಪ್ಪ ನೀನೇ, ನಾನು ನಿನ್ನ ಸ್ವರೂಪನೇ ಆಗಿದ್ದೇನೆ ಅನ್ನುವಂತಹ